ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮನೋಜ್ ಫ್ರಮ್ ಮಂಜುಳಾ ಕೆ ಮನೋಜ್ ಎಂ ಯೂಟ್ಯೂಬ್ ಚಾನಲ್. ಗೈಸ್ ನ್ಯಾಷನಲ್ ಇನ್ಫಾರ್ಮ್ಯಾಟಿಕ್ಸ್ ಸೆಂಟರ್ ಕಡೆಯಿಂದ ಹೈರಿಂಗ್ ಆಗ್ತಾ ಇದೆ ಪೋಸ್ಟ್ಗೆ. ಯಾವ್ದಾವ್ದಪ್ಪ ಅಂದ್ರೆ ಇಲ್ಲಿ ಸೈಂಟಿಸ್ಟ್ ಬಿ ಮತ್ತೆ ಗ್ರೂಪ್ ಎ SNTಗೆ ಗೆಜೆಟೆಡ್ ಆಫೀಸರ್ ಪೋಸ್ಟ್ ಆಗಿರುತ್ತೆ. ಪೇ ಲೆವೆಲ್ 10 ಇರುತ್ತೆ. 56,100 ಇಂದ ಪೇ ಸ್ಕೇಲ್ ಬಂದು 1,77,500 ತನಕನೂ ಇರುತ್ತೆ. 7 ಪೇ ಕಮಿಷನ್ ಇದು, ಸರಿನಾ ಗೈಸ್? ಇಲ್ಲಿ ಇದನ್ನ ನಿಮ್ನ ಸೆಲೆಕ್ಟ್ ಮಾಡ್ತಾ ಇರೋದು ಇಲ್ಲಿ ನೋಡಿ. ಇಲ್ಲಿ ಕ್ಯಾಂಡಿಡೇಟ್ಸ್ ವಿಲ್ ಬಿ ಶಾರ್ಟ್ ಲಿಸ್ಟೆಡ್ ಫಾರ್ ಪರ್ಸನಲ್ ಇಂಟರಾಕ್ಷನ್ ಆರ್ ಇಂಟರ್ವ್ಯೂ ಬೇಸ್ಡ್ ಆನ್ ದೇ ವ್ಯಾಲಿಡ್ ಗೇಟ್ ಸ್ಕೋರ್ ಆಫ್ 2024, 25, 26 ಅಂತ ಮೆನ್ಷನ್ ಮಾಡಿದ್ದಾರೆ. ನೋಡಿ ಗುರು, ಇದು ಅಪ್ಲಿಕೇಶನ್ ಆಗಕ್ಕೆ ಶುರುವಾಗಿರೋದು ಬಂದು 27ನೇ ತಾರೀಕು ಮಾರ್ಚ್. ಲಾಸ್ಟ್ ಡೇಟ್ ಬಂದು 24ನೇ ತಾರೀಕು ಏಪ್ರಿಲ್ 2026. ಇವಾಗ ನಾನು 10ನೇ ತಾರೀಕು ವಿಡಿಯೋನ ಮಾಡ್ತಾ ಇದ್ದೀನಿ. ಕಟ್ ಆಫ್ ಡೇಟ್ ಗುರು 31 ಮಾರ್ಚ್ 2026, ಸರಿನಾ? ಶೆಡ್ಯೂಲ್ ಆಫ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಂಡ್ ಪರ್ಸನಲ್ ಇಂಟರ್ವ್ಯೂ ಇದನ್ನ NIC ವೆಬ್ಸೈಟ್ ಅಲ್ಲಿ ಅನೌನ್ಸ್ ಮಾಡ್ತಾರೆ. ಈ ಒಂದು ಲಿಂಕಿಂಗ್ ನೀವು ಭೇಟಿ ಕೊಡಬೇಕಾಗತ್ತೆ. ಇಲ್ಲಿ ನೋಡಿ ಗುರು, ಯಾವ್ದಾವ್ದಕ್ಕೆ ಎಷ್ಟೆಷ್ಟು ವೇಕೆನ್ಸೀಸ್ ಇದೆ ಅಂತ ಸಹ ಮೆನ್ಷನ್ ಮಾಡಿದ್ದಾರೆ. ಕಂಪ್ಯೂಟರ್ ಸೈನ್ಸ್ ಅಂಡ್ IT ಗೆ 118 ವೇಕೆನ್ಸಿ ಇದೆ. 70 ಅನ್ರಿಸರ್ವ್ಡ್, 25 SC, 12 ST, 45 OBC, 16 EWS ಇದೆ, ಸರಿನಾ? ಅದೇ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಅಲ್ಲಿ ಟೋಟಲ್ 25 ಪೋಸ್ಟ್ ಇದೆ. 13 ಅನ್ರಿಸರ್ವ್ಡ್, 3 SC, 1 ST, 6 OBC, 2 EWS ಇದೆ. ಅದೇ ಡೇಟಾ ಸೈನ್ಸ್ ಅಂಡ್ AI ಅಲ್ಲಿ 50 ಪೋಸ್ಟ್ ಇದೆ ಗುರು. ಅನ್ರಿಸರ್ವ್ಡ್ 22, SC 7, ST 3, OBS 13 ಮತ್ತೆ EWS 5 ಪೋಸ್ಟ್ ಇದೆ, ಸರಿನಾ? ಎಲಿಜಿಬಿಲಿಟಿ ಕ್ರೈಟೀರಿಯಾ ಇಲ್ಲಿ ನೋಡಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ವ್ಯಾಲಿಡ್ ಸ್ಕೋರ್ ಇನ್ ಗೇಟ್ 24, 25, 26 ಇನ್ ದ ಫಾಲೋವಿಂಗ್ ಟೆಸ್ಟ್ ಪೇಪರ್: ಕಂಪ್ಯೂಟರ್ ಸೈನ್ಸ್ ಅಂಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಗೇಟ್ ಪೇಪರ್ ಕೋಡ್ CS ಇದೆ. ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ EC, ಡೇಟಾ ಅಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಗೇಟ್ ಪೇಪರ್ ಕೋಡ್ DA ಇದೆ. ಮತ್ತೆ ಇಲ್ಲೂ ಸಹ ನೋಡಿ, ಇಲ್ಲೆಲ್ಲ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಕಂಪ್ಯೂಟರ್ ಸೈನ್ಸ್ ಅಂಡ್ IT ಎಸೆನ್ಷಿಯಲ್ ಕ್ವಾಲಿಫಿಕೇಶನ್ಸ್ ಏನೇನು ಇದೆ ಅಂತೆಲ್ಲ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ದ ಕ್ಯಾಂಡಿಡೇಟ್ ಶುಡ್ ಹಾವ್ ಅಬ್ಟೈನ್ಡ್ ದ ಎಸೆನ್ಷಿಯಲ್ ಕ್ವಾಲಿಫಿಕೇಶನ್ ಆನ್ ದ ಕಟ್ ಆಫ್ ಡೇಟ್ 31 ಮಾರ್ಚ್ 2026 ಅಂತ ಸಹ ಮೆನ್ಷನ್ ಮಾಡಿದ್ದಾರೆ, ಸರಿನಾ? ಇಲ್ಲಿ ಕ್ಯಾಟಗರಿ ವೈಸ್ ಅಪ್ಪರ್ ಏಜ್ ಲಿಮಿಟ್ ನಾಟ್ ಎಕ್ಸೀಡಿಂಗ್ ಸೈಂಟಿಸ್ಟ್ ಬಿ ಈ ಒಂದು ಪೋಸ್ಟ್ಗೆ EWSಗೆ 30 ವರ್ಷ, ಮತ್ತೆ ಅನ್ರಿಸರ್ವ್ಡ್ಗೂ ಸಹ 30 ವರ್ಷ, SC STಗೆ 35 ವರ್ಷ, OBC ನಾನ್ ಕ್ರೀಮಿ ಲೇಯರ್ಗೆ 33 ವರ್ಷ, PWBDಗೆ 40 ವರ್ಷ, SC ST PWBD ಕ್ಯಾಂಡಿಡೇಟ್ಸ್ 45 ವರ್ಷ, OBC PWBD ಕ್ಯಾಂಡಿಡೇಟ್ಸ್ಗೆ 43 ವರ್ಷ, ಅನ್ರಿಸರ್ವ್ಡ್ ಅಥವಾ EVSಗೆ ಗುರು ಸರ್ವಿಸ್ ಕ್ಯಾಂಡಿಡೇಟ್ ಆಗಿರೋ 35 ವರ್ಷ, SC ST ಸರ್ವಿಸ್ ಕ್ಯಾಂಡಿಡೇಟ್ ಆಗಿರೋ 40 ವರ್ಷ, OBC ಸರ್ವಿಸ್ ಕ್ಯಾಂಡಿಡೇಟ್ ಆಗಿರೋ 38 ವರ್ಷ, ಎಕ್ಸ್ ಸರ್ವಿಸ್ ಮೆನ್ ಆಗಿದ್ರೆ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಆಗತ್ತೆ. ಗುರು ಇಲ್ಲೆಲ್ಲ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಏಜ್ ಲಿಮಿಟ್ ಗುರು 31 ಮಾರ್ಚ್ಗೆ 2026ಗೆ ಅಪ್ಲೈ ಆಗುತ್ತೆ. ಇನ್ನು ದ ಪರ್ಸನ್ ಸೆಲೆಕ್ಟೆಡ್ ಮೇ ಬಿ ಪೋಸ್ಟೆಡ್ ಎನಿವೇರ್ ಇನ್ ಇಂಡಿಯಾ ಅಂಡ್ ಔಟ್ಸೈಡ್ ಇಂಡಿಯಾ ಇನ್ ದ ಇಂಟ್ರೆಸ್ಟ್ ಆಫ್ ದ ಆರ್ಗನೈಸೇಷನ್ ಅಂತ ಇದೆ, ಸರಿನಾ? ಮತ್ತೆ ಇಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ ನೋಡಿ. ಬಿಫೋರ್ ಅಪ್ಲೈಯಿಂಗ್ ಕ್ಯಾಂಡಿಡೇಟ್ಸ್ ಆರ್ ಅಡ್ವೈಸ್ಡ್ ಟು ಗೋ ಥ್ರೂ ದಿಸ್ ಅಡ್ವರ್ಟೈಸ್ಮೆಂಟ್ ಕೇರ್ಫುಲಿ ಇನ್ ಡೀಟೇಲ್ ಟು ಡಿಟರ್ಮೈನ್ ದೇರ್ ಎಲಿಜಿಬಿಲಿಟಿ ಆಸ್ ಪರ್ ಲೇಡ್ ಡೌನ್ ಕ್ರೈಟೀರಿಯಾ ಫಾರ್ ದ ಪೋಸ್ಟ್ ಇದೆ. ಮತ್ತು candidates are requested to apply only by online between 21st March 2026 to 24 April 2026. 5 ಒಳಗಡೆ ಹಾಕ್ಬೇಕಾಗತ್ತೆ. ನೋ ಅದರ್ ಮೀನ್ಸ್ ಆರ್ ಮೋಡ್ ಆಫ್ ಅಪ್ಲಿಕೇಶನ್ ವಿಲ್ ಬಿ accepted. Candidates are required to have a valid email ID ಮತ್ತೆ ಮೊಬೈಲ್ ನಂಬರ್ ಅಂತ ಮೆನ್ಷನ್ ಮಾಡಿದ್ದಾರೆ ಗುರು. ನೀವು ಫಸ್ಟ್ ರಿಜಿಸ್ಟ್ರೇಷನ್ ಆಗಬೇಕು, ಆಮೇಲೆ ಫಿಲ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಅಂಡ್ ಅಪ್ಲೋಡಿಂಗ್ ಡಾಕ್ಯುಮೆಂಟ್ಸ್ ನ ಮಾಡಬೇಕಾಗತ್ತೆ. ಪೇಮೆಂಟ್ ಆಫ್ ದ ಅಪ್ಲಿಕೇಶನ್ ಫೀಸ್ ಇಫ್ ಅಪ್ಲಿಕೇಬಲ್ ಇದ್ರೆ ನೀವು ಪೇ ಮಾಡಬೇಕಾಗತ್ತೆ. ಆಮೇಲೆ ಡೌನ್ಲೋಡ್ ಕನ್ಫರ್ಮೇಶನ್ ಸರ್ಟಿಫಿಕೇಟ್ ನ ಮಾಡಬೇಕಾಗತ್ತೆ ಗುರು, ಸರಿನಾ? ಏನೇನ್ ಬೇಕು ಅಂತ ಇದೆ ನೋಡಿ. ಡೇಟ್ ಆಫ್ ಬರ್ತ್ ಪ್ರೂಫ್, ಹೈಸ್ಕೂಲ್ದು SSLC ಸರ್ಟಿಫಿಕೇಟ್ ಅಥವಾ ಮೆಟ್ರಿಕ್ಯುಲೇಷನ್ ಸರ್ಟಿಫಿಕೇಟ್, ಸೀನಿಯರ್ ಸೆಕೆಂಡರಿ ಸರ್ಟಿಫಿಕೇಟ್, ಗ್ರಾಜುಯೇಷನ್ ಸರ್ಟಿಫಿಕೇಟ್, ಗೇಟ್ ಸ್ಕೋರ್ ಕಾರ್ಡ್, ಪೋಸ್ಟ್ ಗ್ರಾಜುಯೇಷನ್ ಸರ್ಟಿಫಿಕೇಟ್, ಎಸೆನ್ಷಿಯಲ್ ಕ್ವಾಲಿಫಿಕೇಶನ್ ಸರ್ಟಿಫಿಕೇಟ್, CGPA ಕನ್ವರ್ಷನ್ ಫಾರ್ಮುಲಾ, ಕ್ಯಾಟಗರಿ ಸರ್ಟಿಫಿಕೇಟ್, PWBD ಸರ್ಟಿಫಿಕೇಟ್, ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್, NOC ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್, ಏಜ್ ರಿಲ್ಯಾಕ್ಸೇಷನ್ ಸರ್ಟಿಫಿಕೇಟ್. ಅಪ್ಲಿಕೇಶನ್ ಫೀಸ್ ಏನಪ್ಪ ಇರುತ್ತೆ ಅಂದ್ರೆ ಇವರು ಇದು ನಾನ್ ರಿಫಂಡಬಲ್. SC ST PWD ವುಮೆನ್ ಕ್ಯಾಂಡಿಡೇಟ್ಸ್ಗೆ ಇರಲ್ಲ. ಅನ್ರಿಸರ್ವ್ಡ್ OBC ನಾನ್ ಕ್ರಿಮಿ ಲೇಯರ್ EWS ಕ್ಯಾಂಡಿಡೇಟ್ಸ್ಗೆ 800 ರೂಪಾಯಿ ಇರುತ್ತೆ. ನೋಡಿ ಇವರು ಈಗ ಸೆಲೆಕ್ಷನ್ ಪ್ರಾಸೆಸ್ ನ ಇವರು ಕ್ಲಿಯರ್ ಕಟ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಓನ್ಲಿ ದೋಸ್ ಕ್ಯಾಂಡಿಡೇಟ್ಸ್ ಫುಲ್ಫಿಲ್ಲಿಂಗ್ ದ ಎಲಿಜಿಬಿಲಿಟಿ ಕ್ರೈಟೀರಿಯಾ ಮೆನ್ಷನ್ ಎಟ್ ದ ಪಾಯಿಂಟ್ 3
ಅದೇ ವ್ಯಾಲಿಡ್ ಗೇಟ್ ಸ್ಕೋರ್ 2024, 25, 26 ಇದೆಯಲ್ಲ, and have registered their application on portal of NIC shall be considered for the further selection process in NIC. Eligible candidates will be shortlisted for interview or interaction on the basis of gate score in the ratio of 1:5 subject to their availability in order of discipline wise and category wise merit list. If there are more than one candidate with the same gate score while shortlisting for interaction or interview, then all the candidates with the same gate score will be considered and called for interaction or interview irrespective of the ರೇಷಿಯೋ ಸ್ಟೇಟೆಡ್ ಅಬೌವ್ ಅಂತ ಸಹ ಮೆನ್ಷನ್ ಮಾಡಿದ್ದಾರೆ. ಈಕ್ವಲ್ ವೈಟೇಜ್ ವಿಲ್ ಬಿ ಗಿವನ್ ಟು ಗೇಟ್ 2024, 2025, 2026 ಕೋರ್ಸ್ ಅಂತಾನು ಸಹ ಮೆನ್ಷನ್ ಮಾಡಿದ್ದಾರೆ. ಶಾರ್ಟ್ ಲಿಸ್ಟೆಡ್ ಕ್ಯಾಂಡಿಡೇಟ್ಸ್ ಕ್ಯಾನ್ ಡೌನ್ಲೋಡ್ ದೇರ್ ಕಾಲ್ ಲೆಟರ್ಸ್ ಫಾರ್ ದ ಪರ್ಸನಲ್ ಇಂಟರಾಕ್ಷನ್ ಆರ್ ಇಂಟರ್ವ್ಯೂ ಫ್ರಮ್ ದ ಲಿಂಕ್ ಅವೈಲಬಲ್ ಇನ್ ದ ವೆಬ್ಸೈಟ್ ಅಂತ ಮೆನ್ಷನ್ ಮಾಡಿದ್ದಾರೆ. ಕ್ಯಾಂಡಿಡೇಟ್ ವಿಲ್ ಹ್ಯಾವ್ ಟು ರೆಗ್ಯುಲರ್ಲಿ ವಿಸಿಟ್ NIC ರಿಕ್ರೂಟ್ಮೆಂಟ್ ವೆಬ್ಸೈಟ್ ಫಾರ್ ಲಿಂಕ್ ಆರ್ ಎನಿ ಅದರ್ ಇನ್ಫಾರ್ಮೇಶನ್ ಸಹ ಹಾಕಿದ್ದಾರೆ. ಸರಿನಾ ಗುರು? ಈ ರೀತಿ ಎಲ್ಲ ಮೆನ್ಷನ್ ಮಾಡಿದ್ದಾರೆ, ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು. ಇಲ್ಲಿ ಕ್ಯಾಂಡಿಡೇಟ್ಸ್ ವಿಲ್ ಬಿ ಅಸೆಸ್ಡ್ ಇನ್ ದ ಇಂಟರಾಕ್ಷನ್ ಆರ್ ಇಂಟರ್ವ್ಯೂ ಬೇಸ್ಡ್ ಆನ್ ದ ಫಾಲೋವಿಂಗ್ ಅಟ್ರಿಬ್ಯೂಟ್ಸ್. ಮ್ಯಾಕ್ಸಿಮಮ್ ಮಾರ್ಕ್ಸ್ 50 ಇರುತ್ತೆ ಇವರು. ಟೆಕ್ನಿಕಲ್ ನಾಲೆಜ್, ಪ್ರೆಸೆಂಟೇಷನ್ ಆರ್ ಕಮ್ಯುನಿಕೇಶನ್ ಕಂಪ್ರೆಷನ್, ಅಕಾಡೆಮಿಕ್ ಪರ್ಫಾರ್ಮೆನ್ಸ್ 0.05 mark for each percentage in the degree of essential calculation. In case of CGPA, if the university does not provide the formula, the candidate must provide a certificate from the register to that effect. Only those candidates securing minimum qualifying marks of 50% unreserved category, 40% SC, ST, EWS, OBC, PWD category in the personal interaction or interview will be considered for the preparation of final merit list. Candidates does not qualify the interaction or interview will not be considered for selection irrespective of their gate score ಅಂತ ಸಹ ಮೆನ್ಷನ್ ಮಾಡಿದ್ದಾರೆ. ಸರಿನಾ ಅವರು? The final selection criteria of the candidates will be purely on the basis of category wise and discipline wise merit of aggregate of 60% weightage of gate score and 40% weightage of marks in the personal interview or interaction ಅಂತ ಮೆನ್ಷನ್ ಮಾಡಿದ್ದಾರೆ. ಗೇಟ್ ಸ್ಕೋರ್ ನ ಗುರು 60% ಕನ್ಸಿಡರ್ ಮಾಡ್ತಾರೆ, ಮತ್ತೆ ಇಂಟರ್ವ್ಯೂ ಇರತ್ತಲ್ಲ ಗುರು 40% ಸಬ್ಮಿಟ್ ನ ಮಾಡ್ತಾರೆ. The candidate must submit their gate score from any one of the eligible years in the discipline applied ಅಂತ ಸಹ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಬಗ್ಗೆ ಎಲ್ಲ ಇಲ್ಲಿ ನೀಟಾಗಿ ಮೆನ್ಷನ್ ಮಾಡಿದ್ದಾರೆ ಗುರು. ಡೇಟ್ ಆಫ್ ಬರ್ತ್, ಮೆಟ್ರಿಕ್ಯುಲೇಷನ್ ಸರ್ಟಿಫಿಕೇಟ್, ಗೇಟ್ ಸ್ಕೋರ್ ಕಾರ್ಡು, ಎಸೆನ್ಷಿಯಲ್ ಕ್ವಾಲಿಫಿಕೇಶನ್ ಸರ್ಟಿಫಿಕೇಟು, ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟು, ಮತ್ತೆ ಗೆಜೆಟ್ ನೋಟಿಫಿಕೇಶನ್ ಏನಾದ್ರು ನೇಮ್ ಏನಾದ್ರು ಚೇಂಜ್ ಮಾಡಿದ್ರೆ ಅಷ್ಟೇ. ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿರೋ ಸರ್ಟಿಫಿಕೇಟ್, ಏಜ್ ರಿಲ್ಯಾಕ್ಸೇಷನ್ ಗೆ ಅದೊಂದು ಸರ್ಟಿಫಿಕೇಟ್, ಕ್ಯಾಸ್ಟ್ ಅಥವಾ ಕ್ಯಾಟಗರಿ ಸರ್ಟಿಫಿಕೇಟ್ ಅಷ್ಟೆಲ್ಲನೂ ಸಹ ಮೆನ್ಷನ್ ಮಾಡಿದ್ದಾರೆ. ಸರಿನಾ? ಯಾವ ರೀತಿ ಇರಬೇಕು ಅಂತಾನು ಸಹ ಮೆನ್ಷನ್ ಮಾಡಿದ್ದಾರೆ. ಗುರು ಇಲ್ಲೆಲ್ಲ ಕ್ಲಿಯರ್ ಕಟ್ ಆಗಿ ಕಂಪ್ಲೀಟ್ ಆಗಿ ಎಲ್ಲಾನು ಸಹ ಮೆನ್ಷನ್ ಮಾಡಿದ್ದಾರೆ ಗುರು. ಈ ಒಂದು PDF ಬೇಕಾದ್ರೆ PDF ಅಂತ ಕಮೆಂಟ್ ಮಾಡಿ, ನಾನು ಕಳಿಸ್ಕೊಡ್ತೀನಿ ನಿಮ್ಗೆ. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಹೊಡೀರಿ ಲೈಕ್, ಮಾಡ್ರಿ ಸಬ್ಸ್ಕ್ರೈಬ್. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಜೈ ಹಿಂದ್, ವಂದೇ ಮಾತರಂ.